ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜಿ ನಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದರೆ ತುಂಬ ಜನಗೆ ಈ ಡಿವಾರ್ಮಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಯಾವ ಮೆಡಿಸಿನ್ ಯೂಸ್ ಮಾಡಬೇಕು ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಓದ್ ವಿಡಿಯೋದಲ್ಲೂ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದ್ರು, ಬ್ರೋ ಈಗ ಅಕ್ಕಿನೆಲ್ಲ ಉಡನ್ಗೆ ಹಾಕೊಂತ ಇದ್ರಲ್ಲ, ಅನ್ಪೇರ್ ಮಾಡಿದ್ರಲ್ಲ, ಅದಕ್ಕೆ ಡಿವಾರ್ಮಿಂಗ್ ಮಾಡಿದ್ದೀರಾ, ಯಾವ ಥರ ಮಾಡೋದು ಅನ್ನೋದು ನಮಗೂ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಹಾಗೆ ಇನ್ನೊಬ್ರು ಕೇಳಿದ್ರು, ಬ್ರೋ ಅಕ್ಕಿ ಬಿಟ್ಟಾಗ ಈ ಶಿಖರ ಮತ್ತು ಅದ್ದುಯಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ನಾನೇನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಆದಷ್ಟು ಬೆಳಿಗ್ಗೆ ಬಿಡಕ್ಕೆ ಟ್ರೈ ಮಾಡಿ. ಒಂದು 6 ಗಂಟೆಯಿಂದ 10 ಗಂಟೆ ಅಷ್ಟರಲ್ಲಿ 10 ಗಂಟೆ ಅಷ್ಟಲ್ಲೆಲ್ಲ ಅಕ್ಕಿನ ಒಳಗಾಕೊಂಬಿಡಿ. ಛತ್ರಿ ಮೇಲೂ ಸಹ ಬಿಡಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಸ್ವಲ್ಪ ಶಿಖರ ಕಾಟ, ಅದ್ದು ಕಾಟ ಇರೋದ್ರಿಂದ ಆದಷ್ಟು ಈ 6 ಗಂಟೆಯಿಂದ 10 ಗಂಟೆ ಒಳಗೆ ಬಿಟ್ಕೊಳಕ್ಕೆ ಟ್ರೈ ಮಾಡಿ. ಇಲ್ಲ ಸಾಯಂಕಾಲ ಸ್ವಲ್ಪ ಹೊತ್ತು ಅಕ್ಕಿನ ಬಿಸಿಲು ಚೋರಿ ಬಾಕ್ಸ್ ಒಳಗೆ ಹಾಕೊಳ್ಳಂಗಿದ್ರೆ ಹಾಕೊಬೋದು. ನೀವು ಛತ್ರಿ ಮೇಲೆ ಅಕ್ಕಿನ ಬಿಟ್ಟು ಆದಷ್ಟು ಅವಾಯ್ಡ್ ಮಾಡಿ, ಓಕೆನಾ. 10 ಗಂಟೆ ಮೇಲೆ 11 ಗಂಟೆ ಅವಾಗೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಅಷ್ಟೇ, ಓಕೆನಾ. ನಾನು ನಿಮಗೆ ಯಾವ ಮೆಡಿಸನ್ ಸಜೆಸ್ಟ್ ಮಾಡ್ತೀನಿ ಅಂದರೆ, ಡಿವಾರ್ಮಿಂಗ್ ಮಾಡೋದಕ್ಕೆ 3 ಮೆಡಿಸನ್ ಇದೆ, ಓಕೆನಾ. ನಾರ್ಮ್ ಇದೆ, ನೆಮೋಸಿಡ್ ಇದೆ, ಮತ್ತು ಆಲ್ಬೆಂಡ್ಸ್ ಅಂತ ಒಂದು ಮೆಡಿಸನ್ ಇದೆ, ಓಕೆನಾ. 3 ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ಫೋಟೋ ಹಾಕಿರ್ತೀನಿ. ಹಾಗೆ ಇವಾಗ ನನ್ನ ಹತ್ರ ಒಂದು ಆಲ್ಬಿಡೆನ್ಸ್ ಮೆಡಿಸನ್ ಇದೆ, ಓಕೆನಾ. ಅದನ್ನು ಸಹ ನಿಮಗೆ ತೋರಿಸ್ತೀನಿ, ಓಕೆನಾ. ಬನ್ನಿ. ಹಾಗೆ ಅಕ್ಕಿ ಕಡೆನೂ ಸಹ ನೋಡ್ಬೋದು. ಇದು ಮಕ್ಳಿಗೆ ಹಾಕೋದು, ಓಕೆನಾ. ಮಕ್ಳಿಗೆ ಜಂತುಳು ಏನಾರು ಇದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇದ್ರಲ್ಲೂ ಸಹ ತುಂಬಾ ಚೆನ್ನಾಗಿ ಬೀಳುತ್ತೆ. ಹಾಗೆ ನೆಮೋಸಿಡ್ ಅಂತ ಒಂದು ಬರುತ್ತೆ, ನೆಮೋಸಿಡ್ ಸಹ ನೀವು ಹಾಕೊಬಹುದು. ಮತ್ತೆ ಇನ್ನೊಂದು ನೋವಾರ್ಮ್, ನಿಮ್ಮೆಲ್ರಿಗೂ ಗೊತ್ತು. ನೋವಾರ್ಮ್ ನಾನು ಎಷ್ಟೊಂದ್ಸಲಿ ತೋರಿಸಿದ್ದೀನಿ, ಓಕೆನಾ. ಅದಕ್ಕಿಂತ ನೀವು ಆಲ್ಬೆಂಡ್ಸಿನ್ ಯೂಸ್ ಮಾಡಿದ್ರೆ ಅಕ್ಕಿಗೆ ಸ್ವಲ್ಪ ಚೆನ್ನಾಗಿ ಹುಳ ಬೀಳುತ್ತೆ, ಓಕೆನಾ. ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡಿ. ಅದನ್ನ ಯಾವ ತರ ಹಾಕೊಳ್ಳೋದು ಅಂದ್ರೆ, ನೀವು ಓಕೆನಾ, ಬೆಳಗಿನ ಜಾವ ಈಗ ಏನ್ ಸಾಯಂಕಾಲ ರಾಗಿ ಕೊಟ್ಟಿರ್ತೀರೋ ಆ ರಾಗಿ ಕೊಟ್ಬಿಡಿ. ಮಾರನೇ ದಿವಸ ಅಂದ್ರೆ ಬೆಳಗ್ಗೆ, ಇವತ್ತು ಊಟ ರಾತ್ರಿ ಎಲ್ಲ ಹಾಕಿ ಅಕ್ಕಿಗೆ ನೀರು ತೋರಿಸಿದ್ದೀರ ಅಂದ್ರೆ ಬೆಳಗ್ಗೆ ಅಕ್ಕಿಗೆ ನೀವು ಮೆಡಿಸನ್ ಮಾಡಬೇಕು, ಓಕೆನಾ. ಒಂದು 4 ಡ್ರಾಪ್ ಹಾಗೆ ಅಕ್ಕಿಗೆ ಹಾಕಿ ಅದಕ್ಕೆ ಒಂದು 2 ml ನೀರು ಹೊಡೆದ್ಬಿಟ್ಟು ಬಿಟ್ಬಿಟ್ರೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಸಿಲು ಹಾಕಿ, ಸ್ವಲ್ಪ ಬಿಸಿಲಿದ್ರೆ ಅಕ್ಕಿಗೆ ಬಿಸಿಲಿಗೆ ಹಾಕಿ, ಓಕೆನಾ. ಬಿಸಿಲಿಗೆ ಹಾಕಮೇಲೆ ಅಕ್ಕಿನ ಒಳಗೆ ಬಿಟ್ಬಿಡಿ, ಓಕೆನಾ. ಅಕ್ಕಿಗೆ ನೀರು ತೋರಿಸಿ, ನೀರೇನಾರು ಕುಡಿಯೋಂಗಿದ್ರೆ ಕುಡಿಲಿ, ಓಕೆನಾ. ಸಾಯಂಕಾಲ ಮಾಮೂಲಿ ಎಷ್ಟೊತ್ತಿಗೆ ರಾಗಿ ಇಕ್ತಿರೋ ರಾಗಿ ಇಕ್ಕಿ ದೊಡ್ಡಮೇ ಇಕ್ಕಕ್ಕೆ ಹೋಗ್ಬಿಡಿ, ಓಕೆನಾ. ಆದ್ರೆ ನೆಕ್ಸ್ಟ್ ಡೇ ನೋಡಿ ಅಕ್ಕಿ ಮೋಷನ್ ಅಲ್ಲಿ ಏನಾರು ಚೇಂಜ್ ಆಗಿದೆಯಾ, ಹುಳ ಏನಾರ ಬಿದ್ದಿದ್ಯಾ ಅನ್ನೋದನ್ನ ನೀವು ನೋಡ್ಕೊಬೇಕು. ಹುಳ ಏನು ಬಿದ್ದಿಲ್ಲ ಅಂದ್ರೆ ಅಕ್ಕಿಲಿ ಮೈಲಿ ಏನು ಅಂದ್ರೆ ಹುಳ ಏನು ಇಲ್ಲ ಅಂತ, ಓಕೆನಾ. ಅದೊಂದು ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ನ ಕೆಲವು ಅಕ್ಕಿಗಳಿಗೆ ಕೆಲವು ಅಕ್ಕಿಗಳಿಗೆ ಬರುತ್ತೆ, ಕೆಲವು ಅಕ್ಕಿಗಳಿಗೆ ಬರಲ್ಲ, ಆದ್ರೂ ಸ್ವಲ್ಪ ವೀಕ್ ಆಗಿರುತ್ತೆ. ಆದ್ರೆ ನೀವು ಸ್ವಲ್ಪ ಅಕ್ಕಿಗೆ ದೊಡ್ಡ ಮೇವು ಕೊಟ್ಟು ಅಕ್ಕಿನ ರೆಡಿ ಮಾಡ್ಕೊಬೇಕು, ಓಕೆನಾ. ಅಕಸ್ಮಾತ್ ಏನಾರ ಹುಳಗಳಿದ್ರೆ ಅದು ಮೋಷನ್ ಅಲ್ಲೆಲ್ಲ ಬಿದೋಗುತ್ತೆ, ಓಕೆನಾ. ಅದನ್ನ ಟ್ರೈ ಮಾಡಿ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹಾಕಿರ್ತೀನಿ ಆ ಫೋಟೋನ, ನೀವು ಯಾವ್ದು ಬೇಕಾದ್ರೂ ತಗೊಬೋದು. ಓಕೆ, ನಮ್ಮ ಗುಲ್ದಾರು ಧೂಮ ಈ ಸೈಡ್ ಇದೆ, ರೇಗ್ದಾರು ಎಲ್ಲ ಚೋರಿ ಬಾಕ್ಸ್ ಒಳಗೆ ಹಾಕೊಬೇಕಿತ್ತು. ಆದರೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನನಗೆ ಹಾಕೊಳ್ಳೋಕ್ಕಾಗಿಲ್ಲ, ಓಕೆನಾ. ಬನ್ನಿ ಸ್ವಲ್ಪ ಪಟಗಳನ್ನ ಸಹ ತೋರಿಸ್ತೀನಿ ನಾನು ನಿಮಗೆ. ಓದ್ ವಿಡಿಯೋದಲ್ಲಿ ಹೇಳಿದೆ ಪಟ ತೋರಿಸ್ತೀನಿ ಅಂತ, ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಇದು ಪಟಗಳು, ಪಟ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಸುರ್ಮಿ ಪಟ, ಇದು ನಮ್ಮ ಗುಲ್ದಾರು, ಇದು ನಮ್ಮ ಸುರ್ಮಿ, ಇದು ನಮ್ಮ ಲಕ್ವಾ, ಓಕೆನಾ. ಈಗ ಅಕ್ಕಿಗಳಿಗೆಲ್ಲ ಕಡಲೆಕಾಳು ನೆನೆಸಿದ್ದೀನಿ. ಕಡಲೆಕಾಳು ಕೊಟ್ಬಿಟ್ಟು ಅಕ್ಕಿಗೆ A to Z ಸಿರಪ್, ಓಕೆನಾ. ಒಬ್ರು ಕೇಳಿದ್ರು, ಒಬ್ರು A to Z ಚಿಕ್ಕದು ಬರುತ್ತೆ ಅಂತ ಕೇಳಿದ್ರು, ಓಕೆನಾ. ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಚಿಕ್ಕದು ಕೆಲವು ಅಕ್ಕಿಗೆ ಏನಾರ ಡೈಜೆಷನ್ ಏನು ಆಗೇ ಇಲ್ಲ ಅನ್ನೋದಕ್ಕೆ ಹಾಕೊಂತಾರೆ. A to Z ಸಿರಪ್ ಅಲ್ಲಿ ಇನ್ನೊಂದು ದೊಡ್ಡದ್ರಲ್ಲಿ ಅದ್ರಲ್ಲಿ ಸ್ವಲ್ಪ ಮಲ್ಟಿ ವಿಟಮಿನ್, ಓಕೆನಾ. ಅದು ಸಹ ನಿಮ್ಗೆ ತೋರಿಸ್ತೀನಿ ತಾಳಿ. ತುಂಬಾ ಜನ ಗೊತ್ತಿರಲ್ಲ ಅದು, ಓಕೆನಾ. ಅದಕ್ಕೋಸ್ಕರ ಅಷ್ಟೇ. ನಾನೊಂದು ಫುಲ್ ಬಾಟ್ಲು ತಗೊಂಡಿದ್ದೆ. ಫುಲ್ ಬಾಟ್ಲಲ್ಲಿ ಇನ್ನು ಸ್ವಲ್ಪ ಇದೆ ಅಷ್ಟೇ, ಓಕೆನಾ. ಫುಲ್ ಖಾಲಿಯಾಗಿದೆ. ನಾನು ಸಹ ತಗೊಂಡ್ಬರ್ಬೇಕು, ತಂದು ಇಕ್ಕೊಬೇಕು. ಯಾಕೆಂದ್ರೆ ಹಾಗೆ ನೀವು ಇನ್ನೊಂದು ಮೆಡಿಸಿನ್ ಹೇಳ್ತೀನಿ, ಲಿವರ್ ಇನ್ಫೆಕ್ಷನ್ದು ಬರುತ್ತೆ ಸಹ, ಓಕೆನಾ. ಈಗ ಉಳುಕ ಹಾಕಿರ್ತೀರಲ್ಲ, ನೋವಾರ್ಮ್ದು ಮೆಡಿಸಿನ್ ಮಾಡಿರ್ತೀರಾ, ಅಕ್ಕಿಗೆ ಸ್ವಲ್ಪ ಹೊಟ್ಟೆಯಲ್ಲಿ ಅಂದ್ರೆ ಕರಳ ಹತ್ರ ಎಲ್ಲ ಅದು ಪೂರ್ತಿ ಫುಲ್ಲು ಕ್ಲಿಯರ್ ಮಾಡಿರೋದ್ರಿಂದ ಅಕ್ಕಿ ಸ್ವಲ್ಪ ವೀಕ್ ಆಗಕ್ಕೆ ಟ್ರೈ ಆಗುತ್ತೆ, ಓಕೆನಾ. ಅದಕ್ಕೆ ಸ್ವಲ್ಪ ಲಿವರ್ದು ಒಂದು ಟಾನಿಕ್ ಬರುತ್ತೆ, ಅದು ಹಾಕಿ. ಹಾಗೆ ಮತ್ತೆ ಅಕ್ಕಿಗಳಿಗೆ A to Z ಸಿರಪ್ ಕೊಡೋದ್ರಿಂದ ಅಕ್ಕಿ ಪಟ್ಟಗಳು ಗ್ರೋತು ಸಹ ತುಂಬಾ ಚೆನ್ನಾಗಿ ಬರುತ್ತೆ, ಅಕ್ಕಿಗಳು ಗ್ರೋತು ತುಂಬಾ ಚೆನ್ನಾಗಿ ಬರುತ್ತೆ, ಓಕೆನಾ. ನಿಮ್ಗೆ ಯಾವ್ದು ತೋರಿಸ್ಬೇಕಿದು? ಇದು ನಿಮ್ಗೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ, ಓಕೆನಾ. ಇನ್ನ ಹಾಕಿಲ್ಲ. ನಾನು ಈ ಅಕ್ಕಿ ಇಟ್ಕೊಂಡು ನಿಮ್ಗೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು, ಹೊಸ ಅಕ್ಕಿ ಯಾವ ತರ ಇದೆ ಅಂತ. ಹಾಗೆ ನಮ್ಮ ತಿರುವಾಲು ತಾಮ್ರಲ್ಲೂ ಸಹ ನಿನ್ನೆ ಸುಮ್ಮನೆ ಛತ್ರಿ ಮೇಲೆ ಹಾಕಿದೆ. ಸ್ವಲ್ಪ ಅದ್ದು ಗಾಬ್ರಿಗೇನು ಅಕ್ಕಿನ 4-5 ರೌಂಡ್ ಹೊಡೆದೆ ಬಂದು ಮತ್ತೆ ನೀಟಾಗಿ ಫಿನಿಶ್ ಮಾಡ್ತು. ಸ್ವಲ್ಪ ವೀಕ್ ಆಗಿದೆ, ರೆಕ್ಕೆ ಎಲ್ಲ ಬಂದೈತೆ, ಇನ್ನೂ ಸ್ವಲ್ಪ ಟ್ಯೂಬ್ ಒಣಗಬೇಕು. ಅದಕ್ಕೊಂದು ಸ್ವಲ್ಪ ಪೆಂಡಿಂಗ್ ಉಟ್ಕೊಂಡಿದೆ ಇದು, ಓಕೆನಾ. ಇದಕ್ಕೆ ಚೆನ್ನಾಗಿ ಮೈ ಬರ್ಸಿ ಅಕ್ಕಿಗೆ ರೆಡಿ ಮಾಡ್ಕೊಬೇಕು. ಇನ್ನ ಇದು ಅಕ್ಕಿಗಳಿಗೆ ಇವತ್ತು ಸ್ವಲ್ಪ
ಶೇರ್ವ ತಂದಿದ್ದೀನಿ. ಶೇರ್ವ ಜೊತೆ ರೈಸ್ ಮಿಕ್ಸ್ ಮಾಡಿ ಅಕ್ಕಿಗಳನ್ನ ಬರೀ ಯಾವ್ಯಾವ ಅಕ್ಕಿ ಆರಿಸ್ಕೊಬೇಕು ಅಂತಿದ್ರೆ ಆ ಅಕ್ಕಿಗಳನ್ನ ಈಚೆಗೆ ಬಿಟ್ಟು ಮೇವ್ ಹಾಕೊಂತೀನಿ. ಓಕೆನಾ. ಅದಾದ್ಮೇಲೆ ಬೇಕಾದ್ರೆ ಗಂಡಕ್ಕಿ ಜೊತೆ ಅಕ್ಕಿನ ಬಿಟ್ಕೊಬಹುದು ಆರಾಮಾಗಿ. ಅಲ್ಲಿವರೆಗೂ ಸ್ವಲ್ಪ ಫಸ್ಟ್ ಹೆಣ್ಣಕ್ಕಿಗಳನ್ನ ಬಿಟ್ಕೊಳ್ಳೋಣ, ಯಾಕೆಂದ್ರೆ ಅಕ್ಕಿಗಳು ಸ್ವಲ್ಪ ಮಸ್ತಿಗೆ ಬರಂಗಿದೆ, ಅದಕ್ಕೋಸ್ಕರ ಅಷ್ಟೇ. ಮಸ್ತಿಗೆ ಬರಬಾರ್ದು ಅಕ್ಕಿ ಈಗ. ಓಕೆನಾ. ಮಸ್ತಿಗೆ ಬಂದ್ರೆ ನಿಮ್ಗೆ ಗೊತ್ತಲ್ಲ ಎಷ್ಟು ಹಿಂಸೆ ಆಗುತ್ತೆ ಅಂತ, ಅದಕ್ಕೋಸ್ಕರ ಅಷ್ಟೇ. ಅದೊಂದು ಅವಾಯ್ಡ್ ಮಾಡ್ಕೊಬೇಕು. ಕೆಳಗಡೆ ಈ ಜೊತೆಗಳು ಸ್ವಲ್ಪ ವೀಕ್ ಆಗಿತ್ತು ಅಂತ ಜೊತೆ ಕಿತ್ತಾಕಿದೆ. ಇನ್ನೂ ಒಂದು ವಾರ ಅಕ್ಕಿಗಳಿಗೆಲ್ಲ ರೆಡಿ ಮಾಡಿ ಅದಾದ್ಮೇಲೆ ಅಕ್ಕಿಗೆ ಹೆಂಗು ದೊಡ್ಡ ಮೇವು ಕೊಡ್ಬೇಕಲ್ಲ, ಕೊಟ್ಟು ಅಕ್ಕಿ ಇನ್ನೂ ಒಳ್ಳೆ ಸೈಜಿಗೆ ತಂದು ಅದಾದ್ಮೇಲೆ ಅಕ್ಕಿನ ಇನ್ನೊಂದು ಸ್ವಲ್ಪ ಸೀಲ್ ಬರೋಷ್ಟರಲ್ಲಿ ಇನ್ನೊಂದು ಬ್ಯಾಚ್ ಪಟಾಕ್ ಹಾಕ್ಸೋಣ ಅಂತಿದ್ದೀವಿ. ಅಕ್ಕಿ ಏನಾರು ವೀಕ್ ಇಲ್ಲ ಅಂದ್ರೆ, ಅಕ್ಕಿ ಏನಾರು ವೀಕ್ ಆದ್ರೆ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ವೇಟ್ ಮಾಡಿ ಆಮೇಲೆ ಕಕ್ಸ್ಬೇಕು. ಯಾಕಂದ್ರೆ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಯಾವತ್ತೂ ಅಕ್ಕಿನ ಕಕ್ಸಕ್ಕೆ ಹೋಗ್ಬಿಡಿ, ಯಾಕಂದ್ರೆ ತುಂಬಾ ವೀಕ್ ಆಗೋಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಆದಷ್ಟು ಒಂದೇ ಸಲ ಕಕ್ಸಕ್ಕೆ ಟ್ರೈ ಮಾಡಿ. ಓಕೆನಾ. ಪಟನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ಅದೊಂದು ಸೀಲ್ ಅಂದ್ರೆ ಸೀಕ್ಲು ಮಾತ್ರ ಪಟ ಮಾಡ್ಕೊಳಕ್ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಪಟಗಳಿಗೆ ಡೈಲಿ ಕಡಲೆಕಾಳೆಲ್ಲ ಕೊಟ್ಟು A to Z ಅಂದ್ರೆ ಆರೋಗ್ಯ ಆಗೋ ಥರ ಎಲ್ಲ ಮಾಡಿ ಆದಷ್ಟು ಪಟಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ನಾನು ನೋಡೋಲ್ಲ ಪಟನ ಸ್ವಲ್ಪ ಎಡೋಟ್ ಮಾಡಿದಕ್ಕೆ ಎಷ್ಟು ವ್ಯತ್ಯಾಸ ಬಂದಿದೆ ಅಂತ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅಪ್ಡೇಟ್ ಕೊಡೋಂಥದ್ದೇನಿಲ್ಲ. ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.